ಆತ್ಮೀಯ ವೀಕ್ಷಕರೇ, ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತಿಲ್ಲಿ ಬಾಳೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಬಾಳೆಕಾಯಿ ಪಲ್ಯಕ್ಕೆ ಒಂದು ಮಸಾಲ ಯೂಸ್ ಮಾಡಿದ್ದೀನಿ. ಅದು ನಿಮಗೆ ತುಂಬ ರುಚಿ ಕೊಡುವಂಥದ್ದು. ಹಾಗಾಗಿ ನೀವು ಒಮ್ಮೆ ಇದನ್ನು ಮಾಡಿಕೊಂಡು ರುಚಿ ನೋಡಿ. ಇದನ್ನು ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ಒಂದು ಬಾಣಲೆಗೆ 4 ಸ್ಪೂನ್ ಕಡಲೆಬೇಳೆ, 2 ಸ್ಪೂನು ಉದ್ದಿನಬೇಳೆ ಹಾಕ್ಕೊಂಡು ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಖಾರಕ್ಕೆ ತಕ್ಕಂತೆ ನೀವು ಮೆಣಸಿನ್ಕಾಯಿ ಹಾಕ್ಕೋಬೋದು. ನಾನಿಲ್ಲಿ 3 ಮೆಣಸಿನ್ಕಾಯಿನ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಕೆಂಪಿಗೆ ಹುರಿಲಿ. ನಾನು ಇದಕ್ಕೆ ಎಣ್ಣೆ ಬಳಸ್ತಾ ಇಲ್ಲ, ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಬಟ್ಲು ನಾನು ಒಣ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಇದು ತುಂಬ ದಿನ ಬರುತ್ತೆ. ಪೌಡ್ರನ್ನ ನಾವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು. ಅಂದರೆ ಒಣ ಕೊಬ್ಬರಿ ಯೂಸ್ ಮಾಡ್ತಾ ಇರೋದ್ರಿಂದ ಪುಡಿ ಮಾಡಿಕೊಂಡ್ರೆ ಈ ಥರ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ 1 ಹಿಡಿ ಒಣ ಕರಿಬೇವು ಹಾಕಿದ್ದೀನಿ. ಎಲ್ಲ ಹುರಿದು ತಣ್ಣಗಾಗೋಕ್ಕೆ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ಬಾಣಲೆಗೆ 4 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಕೊಂಡು 2 ಬಾಳೆಕಾಯಿಯನ್ನು ತೊಳೆದು ಸಿಪ್ಪೆ ತೆಗೆದು ದಪ್ಪ ದಪ್ಪ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಬಾಳೆಕಾಯಿ ಕಪ್ಪು ಬರುತ್ತೆ ಅಲ್ವಾ, ಹಾಗಾಗಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ ಮೇಲೆ 1 ಸ್ಪೂನು ಸಾಸಿವೆ ಹಾಕಿ ಚಟಪಟ ಅಂದಮೇಲೆ ಅದಕ್ಕೆ ತೊಳೆದಿಟ್ಕೊಂಡು ಕಟ್ ಮಾಡಿರುವಂಥ ಬಾಳೆಕಾಯಿಯನ್ನು ಹಾಕಬೇಕು. ಬಾಳೆಕಾಯಿ ಬೇಗ ಬೆಂದು ಹೋಗಿಬಿಡುತ್ತೆ. ಈ ಬಾಳೆಕಾಯಿ ಪಲ್ಯ ಅಥವಾ ಯಾವುದನ್ನೇ ನೀವು ಯೂಸ್ ಮಾಡ್ಬೋದು. ಸುವರ್ಣಗಡ್ಡೆ, ಶಾಮೆಗಡ್ಡೆ, ಆಲೂಗಡ್ಡೆ, ಗೆಣಸಿನಗಡ್ಡೆ, ಈ ಥರ ನಿಮಗೆ ಯಾವ ತರಕಾರಿ ಬೇಕು ಅದರಲ್ಲಿ ನೀವು ಈ ಥರ ಡ್ರೈ ಪಲ್ಯ ಮಾಡ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ. ಇದು ಸಾಂಬಾರು ಅಥವಾ ಮೊಸರನ್ನ ಸಾರು ಜೊತೆ ನಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ 1 ಸ್ಪೂನು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲದನ್ನು. ಬಾಳೆಕಾಯಿ ಬೇಗ ಬೆಂದು ಹೋಗಿಬಿಡುತ್ತೆ. ಬೆಂದಿದೆ ಇವಾಗ. ಇದಕ್ಕೆ ನಾನು ಹುರಿದು ಇಟ್ಕೊಂಡಿರೋ ಮಸಾಲೆಯನ್ನು ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಾ ನಿಮಗೆ? ತುಂಬ ನೈಸ್ ಪೌಡ್ರೇನು ಬೇಡ ಇದು. ನಾನು ಇದಕ್ಕೆ 2 ಸ್ಪೂನ್ ಹಾಕಿದ್ದೀನಿ. ನೀವು ಬಾಳೆಕಾಯಿ ಮೆಜರ್ಮೆಂಟಲ್ಲಿ ನಿಮ್ಮ ಖಾರಕ್ಕನುಗುಣವಾಗಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಈ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಒಂದು ಮಿಕ್ಸ್ ಕೊಡೋಣ. ಎಲ್ಲ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಲಾಸ್ಟಲ್ಲಿ ಒಂದು ಹಾಕ್ತಾಯಿದ್ದೀನಿ. ಇದು ಕರಿಬೇವು ಇದು ಎಳೆ ಕರಿಬೇವು ಆಗಿರಬೇಕು. ಬಲ್ತ್ ಕರಿಬೇವಾದರೆ ಬೇಯಲ್ಲ ಬೇಗ. ಹಾಗಾಗಿ ಲಾಸ್ಟಲ್ಲಿ ಎಳೆ ಕರಿಬೇವು ಹಾಕಬೇಕು. ಇದಕ್ಕೆ ಇನ್ನೊಂದು ತುಪ್ಪ ಹಾಕಬೇಕು. 1-1.5 ಸ್ಪೂನ್ ತುಪ್ಪ ಹಾಕಿದ್ರೆ ಬಾಳೆಕಾಯಿ ಪಲ್ಯ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುವಂಥ ಬಾಳೆಕಾಯಿ ಪಲ್ಯ ನೀವು ಒಮ್ಮೆ ಮಾಡಿಕೊಂಡು ರುಚಿ ನೋಡಿ. ಇದೇ ಪೌಡ್ರ್ ಯೂಸ್ ಮಾಡಿ ನಾನು ಕಂದಗಡ್ಡೆ ಅಥವಾ ಶಾಮೆಗಡ್ಡೆಯಲ್ಲಿ ಕೂಡ ಮಾಡಿದ್ದೀನಿ. ಶಾಮೆಗಡ್ಡೆದು ಪಲ್ಯ ನಿಮಗೆ ಸಣ್ಣ ಕ್ಲಿಪ್ ಹಾಕಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ವೀಕ್ಷಕರೇ, ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಶಾಮೆಗಡ್ಡೆಯನ್ನು ಕುಕ್ಕರಲ್ಲಿ ಹುಣಸೆಹಣ್ಣು ಜೊತೆ ಬೇಯಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಆದರೂ ಪರವಾಗಿಲ್ಲ, ಇಲ್ಲ ಅಂದರೆ ಬಾಯಿ ಕಡಿಯುತ್ತೆ. ಹಾಗಾಗಿ ಬೆಂದಿರೋ ಶಾಮೆಗಡ್ಡೆಯನ್ನು ಸಿಪ್ಪೆ ತೆಗೆದು 4-5 ಸ್ಪೂನ್ ಎಣ್ಣೆ ಹಾಕಿ ಬಾಣಲೆಗೆ ಹಾಕಿ ಡ್ರೈ ಮಾಡಿಕೊಂಡು ಅದಕ್ಕೆ ಡ್ರೈ ಅಂದರೆ ಫ್ರೈ ಮಾಡಿ ಅದಕ್ಕೆ ಈ ಪೌಡ್ರ್ ಬಳಸಿ ಡ್ರೈ ರೋಸ್ಟ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು.